ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋ ಸದ್ಯದ ಒಂದು ಪರಿಸ್ಥಿತಿಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ ಇರುತ್ತೆ ಥ್ರೂ ದ ಟ್ಯಾರೋ ಕಾರ್ಡ್ ನೋಡೋದು ಆಗಿರುತ್ತೆ. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನುವಂಥದ್ದು. ಸೊ ಈ ಒಂದು ರೀಡಿಂಗ್ ಎಲ್ಲರಿಗೂ ಕೂಡ ತಲುಪೋದಿಲ್ಲ. ಸೊ ಯಾಕೆ ಈ ಒಂದು ಸೆಂಟೆನ್ಸನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ತುಂಬ ಜನ ಹುಡುಕ್ತಾ ಇರ್ತಾರೆ, ಏನೋ ಒಂದು ಆನ್ಸರ್ ಬೇಕು, ಏನೋ ಒಂದು ಕನ್ಫರ್ಮ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಅವ್ರಿಗೆಲ್ಲೂ ಕೂಡ ಸಮಾಧಾನ ಅಂತ ಅನ್ನುವಂಥದ್ದು ಆ್ಯಕ್ಚುಲಿ ಇರೋದಿಲ್ಲ. ಸೊ ಆಗ ಮಾತ್ರ ಈ ಒಂದು ವಿಡಿಯೋ ನಿಮ್ಮ ಒಂದು ಹೋಮ್ ಪೇಜಲ್ಲಾದರೂ ಬರುತ್ತೆ. ಇಲ್ಲ ಅಂತ ಅಂದರೆ ನಂದೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನಿಮಗೆ ಪಾಪಪ್ ಆಗುತ್ತೆ ಆ್ಯಂಡ್ ಅದನ್ನು ನೋಡಲಿಕ್ಕೆ ನೀವು ಶುರು ಮಾಡ್ತೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಎಸ್ಪೆಷಲಿ ನಿಮಗೆ ಯಾವುದಕ್ಕೆ ತುಂಬ ಡೀಪಾಗಿ ನೀವು ಆನ್ಸರನ್ನು ನಿಮ್ಮ ಒಂದು ಲೈಫಲ್ಲಿ ಹುಡುಕ್ತಾ ಇದ್ದೀರಾ ಅಂತ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಕ್ವಶನನ್ನು ನೀವು ತಗೊಳ್ಳಿ. ಯಾಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತನಾದರೂ ಆಗಿರ್ಬೋದು, ಅಥವಾ ಯಾಕೆ ಈ ಒಂದು ಪರಿಸ್ಥಿತಿಗೆ ನಾನು ಬಂದೆ ಆ್ಯಂಡ್ ಎನಿಥಿಂಗ್. ಸೊ ನಿಮ್ಮ ಒಂದು ಎನರ್ಜಿ ಲೆವೆಲಲ್ಲಿ ಏನು ಹೇಳ್ತಾ ಇದೆ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಆ್ಯಂಡ್ ಎಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಓಪನ್ ಮೈಂಡೆಡ್ ಆಗಿ ನೋಡಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ? ಸೊ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಒಂದು ಕ್ವಶನನ್ನು ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಈ ಒಂದು ಮೆಸೇಜಸ್ ಏನಿದೆ ಅಂತ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ನೋ ಥಿಂಗ್ನೆಸ್, ಇಟ್ಸ್ ಬ್ಲ್ಯಾಕ್. ನಾನು ಹೇಳಿಲ್ವಾ ಇದು ಎಲ್ಲರಿಗೂ ಕೂಡ ಸಿಗೋಲ್ಲ ಈ ಒಂದು ವಿಡಿಯೋ ಅಂತ. ಜಸ್ಟ್ ಸಿ. ಓಕೆ, ಟೋಟ್ಯಾಲಿಟಿ ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ ಹೇಳಿಬಿಟ್ಟು. ದಿ ಬರ್ಡನ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋ ಸದ್ಯದ ಒಂದು ಪರಿಸ್ಥಿತಿಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ ಇರುತ್ತೆ ಥ್ರೂ ದ ಟ್ಯಾರೋ ಕಾರ್ಡ್ ನೋಡೋದು ಆಗಿರುತ್ತೆ. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನುವಂಥದ್ದು. ಸೊ ಈ ಒಂದು ರೀಡಿಂಗ್ ಎಲ್ಲರಿಗೂ ಕೂಡ ತಲುಪೋದಿಲ್ಲ. ಸೊ ಯಾಕೆ ಈ ಒಂದು ಸೆಂಟೆನ್ಸನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ತುಂಬ ಜನ ಹುಡುಕ್ತಾ ಇರ್ತಾರೆ, ಏನೋ ಒಂದು ಆನ್ಸರ್ ಬೇಕು, ಏನೋ ಒಂದು ಕನ್ಫರ್ಮ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಅವ್ರಿಗೆಲ್ಲೂ ಕೂಡ ಸಮಾಧಾನ ಅಂತ ಅನ್ನುವಂಥದ್ದು ಆ್ಯಕ್ಚುಲಿ ಇರೋದಿಲ್ಲ. ಸೊ ಆಗ ಮಾತ್ರ ಈ ಒಂದು ವಿಡಿಯೋ ನಿಮ್ಮ ಒಂದು ಹೋಮ್ ಪೇಜಲ್ಲಾದರೂ ಬರುತ್ತೆ. ಇಲ್ಲ ಅಂತ ಅಂದರೆ ನಂದೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನಿಮಗೆ ಪಾಪಪ್ ಆಗುತ್ತೆ ಆ್ಯಂಡ್ ಅದನ್ನು ನೋಡಲಿಕ್ಕೆ ನೀವು ಶುರು ಮಾಡ್ತೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಎಸ್ಪೆಷಲಿ ನಿಮಗೆ ಯಾವುದಕ್ಕೆ ತುಂಬ ಡೀಪಾಗಿ ನೀವು ಆನ್ಸರನ್ನು ನಿಮ್ಮ ಒಂದು ಲೈಫಲ್ಲಿ ಹುಡುಕ್ತಾ ಇದ್ದೀರಾ ಅಂತ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಕ್ವಶನನ್ನು ನೀವು ತಗೊಳ್ಳಿ. ಯಾಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತನಾದರೂ ಆಗಿರ್ಬೋದು, ಅಥವಾ ಯಾಕೆ ಈ ಒಂದು ಪರಿಸ್ಥಿತಿಗೆ ನಾನು ಬಂದೆ ಆ್ಯಂಡ್ ಎನಿಥಿಂಗ್. ಸೊ ನಿಮ್ಮ ಒಂದು ಎನರ್ಜಿ ಲೆವೆಲಲ್ಲಿ ಏನು ಹೇಳ್ತಾ ಇದೆ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಆ್ಯಂಡ್ ಎಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಓಪನ್ ಮೈಂಡೆಡ್ ಆಗಿ ನೋಡಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ? ಸೊ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಇಲ್ಲಿ ನಿಮ್ಮ ಒಂದು ಸದ್ಯದ ಒಂದು ಪರಿಸ್ಥಿತಿಗೆ ಬಂದಿರುವಂಥದ್ದು
ಇಟ್ಸ್ ಎ ಡೀಪ್ ಮೀನಿಂಗ್ ಏನು ಅಂತ ಅಂದರೆ, ಫಸ್ಟ್ ಕಾರ್ಡೇ ತೋರಿಸ್ತಾ ಇರೋದು ನೋ ಥಿಂಗ್ನೆಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅಂದರೆ ಇಲ್ಲಿ ಏನು ತೋರಿಸ್ತಾ ಇದೆ? ಶೂನ್ಯ. ಇಟ್ಸ್ ಅ ಬ್ಲ್ಯಾಕ್ ಕಾರ್ಡ್. ಏನು ಕೂಡ ಇಲ್ಲ. ಓಕೆ, ಸೊ ನೀವೇನೇ ಮಾಡ್ತಾ ಇದ್ರೂ ಕೂಡ ಆ ಒಂದು ಎನರ್ಜಿಗೆ ಬಿಡಿ, ಅದು ಆ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಏನು ಇರುತ್ತಲ್ಲ, ಸೊ ಅದು ಕ್ರಿಯೇಟ್ ಆಗಲಿಕ್ಕೆ ಟೈಮ್ ಬೇಕು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ ಒಂದು. ಆ್ಯಂಡ್ ಇಲ್ಲೇನು ಅಂತಂದರೆ, ನೀವು ಎಲ್ಲ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ, ಬಟ್ ಆದರೆ ಸಡನ್ನಾಗಿ ಯಾರೋ ಏನೋ ಹೇಳಿದರು ಅಂತ ಅನ್ನೋ ಒಂದು ಕಾರಣದಿಂದ ನೀವು ಅದನ್ನು ಬಿಟ್ಬಿಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಏನೇ ಕ್ವಶನ್ ಇದ್ರೂ ಕೂಡ ಸೊ ಅದಕ್ಕೆ ಒಂದು ಡಿಸಿಪ್ಲಿನ್ ಅಂತ ಅನ್ನುವಂಥದ್ದು ಬೇಕು. ಸೊ ನೀವು ಕಂಪ್ಲೀಟ್ ಆಗಬೇಕು ಅಂತಂದರೆ ಸ್ಟಾರ್ಟಿಂಗಲ್ಲಿ ಇದ್ದೀರಾ, ಸೊ ಅದನ್ನು ಎಂಡ್ ಆಗೋ ತನಕನೂ ನೀವು ಅದನ್ನು ಬೆಳೆಸ್ಕೊಂಡು ಹೋಗುವಂಥದ್ದು. ಆ್ಯಂಡ್ ನೋಡಿ, ಫಸ್ಟು ಇಲ್ಲೂ ಕೂಡ 5 ನಂಬರ್ ಇದೆ, ಇಲ್ಲೂ ಕೂಡ 5 ನಂಬರ್ ಇದೆ, ಆ್ಯಂಡ್ ಇಲ್ಲೂ ಕೂಡ 6 ನಂಬರ್ ಇದೆ. ಮೇ ಬಿ ನಿಮ್ಮ ಒಂದು ವಿಶ್ ಅದು ಹಣಕಾಸಿನ ವಿಚಾರದಲ್ಲಾದರೂ ಆಗಿರಬಹುದು. ಇಲ್ಲ ಅಂತಂದರೆ ನಾನು ಹೇಗೆ ಒಂದು ನನ್ನ ಒಂದು ವೃತ್ತಿಯಲ್ಲಿ ಹೇಗೆ ನಾನು ಫೇಮಸ್ ಆಗಲಿ, ನಾನು ಹೇಗೆ ಬೆಳಕಿಗೆ ಬರಲಿ ಅಂತ ಅನ್ನೋವಂತಹ ಒಂದು ಕಾನ್ಸೆಪ್ಟ್ ಕೂಡ ನಿಮ್ಮ ಮೈಂಡಲ್ಲಿ ಓಡ್ತಾ ಇರ್ಬೋದು. ಬಟ್ ಆದರೆ ಇಲ್ಲಿ ತುಂಬ ಬರ್ಡನ್ ತಗೊಂಡು ನೀವು ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಸೊ ನೋಡಿ, ಇಲ್ಲಿ ನೋಡಿದರೆ ಬರ್ಡನ್ ಅಂತ ಬಂದಿದೆ, ಅದು 6ಅಲ್ಲಿ ಆ್ಯಕ್ಚುಲಿ ಬರ್ಡನ್ ಅಂತ ಬಂದಿರುವಂಥದ್ದು. ಅಂದರೆ ಎಲ್ಲದನ್ನು ಕೂಡ ಸ್ಟ್ರೆಸ್ಫುಲ್ಲಾಗಿ ಮಾಡ್ತಾ ಹೋದರೆ ಅಂತಂದರೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ಸೊ ಫಸ್ಟ್ ಕಾರ್ಡಲ್ಲೇ ನನಗೆ ತುಂಬ ಡೀಪ್ ಮೀನಿಂಗ್ಸ್ ಏನು ಅಂತ ಅಂದರೆ, ಕೆಲವೊಂದು ಸರಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತಾರೆ. ಸೊ ಸಿಂಪಲ್ಲಾಗಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತಂದರೆ, ಸುಮ್ಮನೆ ನೀವು ದೇವರಲ್ಲಿ ಬೇಡ್ಕೋಬೋದು, ನನಗೆ ಇದು ಬೇಕು, ನನಗೆ ಅದು ಆಗಬೇಕು, ನನಗೆ ಕೆಲಸ ಸಿಗಬೇಕು, ನನಗೆ ಹೆಲ್ತ್ ಚೆನ್ನಾಗಿರಬೇಕು, ನನಗೆ ಮದುವೆ ಆಗಬೇಕು, ಅಥವಾ ಮದುವೆದು ರಿಲೇಟೆಡ್ ಆಗಿ ಸಂಬಂಧಗಳಲ್ಲೇನಾದರೂ ಜಗಳ ಆಗ್ತಿದ್ರೆ ಅದೆಲ್ಲ ಸರಿ ಹೋಗಬೇಕು ಅಂತ. ನೀವು ಮಾಡ್ತಾ ಇರುವಂತಹ ಪ್ರೊಸೀಜರ್ ಎಲ್ಲದೂ ಕೂಡ ಕರೆಕ್ಟ್ ಇದೆ, ಬಟ್ ಆದರೆ ನೀವು ಅದನ್ನು ಅರ್ಥ ಮಾಡ್ಕೊತಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ನೀವು ಆ ಒಂದು ದಿನಕ್ಕೆ ನೀವು ವೇಟ್ ಮಾಡಲೇಬೇಕು. ಯಾಕೆಂದರೆ ಎಕ್ಸಾಂಪಲ್, ನಾನು ಇಲ್ಲಿ ಯಾಕೆ ಇದನ್ನು ಸ್ಟ್ರೆಸ್ಫುಲ್ಲಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ತಾಯಿಯ ಒಂದು ಗರ್ಭದಲ್ಲಿ ಮಗು ಬೆಳೆಯುತ್ತೆ, ತಕ್ಷಣ ಬೇಕು ಅಂತ ಅಂದ್ರೂ ಕೂಡ ತಾಯಿಗೇ ಆಗಲ್ಲ. 9 ತಿಂಗಳು ಆಗಿದ ಮೇಲೇ ಒಂದು ಮಗುವನ್ನು ನೋಡುವಂತಹ ಒಂದು ದಿನ ಬರುತ್ತೆ. ಸೊ ಆಕೆ ಏನು ಮಾಡ್ತಾಳೆ, 9 ತಿಂಗಳು ಕೂಡ ಪೋಷಣೆಯನ್ನು ಮಾಡ್ತಾಳೆ ತನ್ನ ಗರ್ಭದಲ್ಲಿ ಇಟ್ಕೊಂಡು. ಸೊ ಅದೇ ರೀತಿಯೇ ನಿಮ್ಮ ಒಂದು ವಿಶ್ಗಳು ಏನೇ ಇದ್ರೂ ಕೂಡ ಅದನ್ನು ನೀವು ಕಾಪಾಡ್ಕೋಬೇಕಾಗಿದೆ. ಆ್ಯಂಡ್ ಅದಕ್ಕೆ ಡಿಸಿಪ್ಲಿನ್ ತೊಗೋಬೇಕಾಗಿದೆ. ನೀವು ಸಡನ್ನಾಗಿ ಇವತ್ತು ನಾನು ಕೇಳ್ಕೊಂಡೆ ನಾಳೆನೇ ಬರಬೇಕು, ನಾಡಿದ್ದೇ ಬರಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಕೆಲವೊಬ್ಬರಲ್ಲಿ ತುಂಬ ದಿನದಿಂದನೂ ಇದೆ. ಓಕೆ, ನಾನು ಅದನ್ನು ಹೇಳ್ತಾ ಇದ್ದೀನಿ. ಕೆಲವೊಬ್ಬರಲ್ಲಿ ತುಂಬ ದಿನದಿಂದನೂ ಕೂಡ ನಿಮ್ಮ ವಿಶ್ ಕಂಪ್ಲೀಟ್ ಆಗದೇ ಇದೆ. ಸೊ ಒಂದು ಕಾರಣ ಏನು ಅಂತ ಅಂದರೆ, ನಿಮ್ಮಲ್ಲಿರುವಂತಹ ಒಂದು ಡಿಸಿಪ್ಲಿನ್ ಇನ್ನೂ ಚೆನ್ನಾಗಾಗಬೇಕು. ಆ್ಯಂಡ್ ಓವರ್ ಬರ್ಡನನ್ನು ತೊಗೊಂಡಿದ್ದೀರಾ. ಯಾವುದೇ ಒಂದು ವಿಶ್ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಅದು ಆಗಬೇಕು ಅಂತ ಅನ್ನೋದು ಇರುತ್ತಲ್ಲ, ಅದಕ್ಕೆ ಆದಂತಹ ಒಂದು ಕಾಲ ಇರುತ್ತೆ, ಟೈಮ್ ಬರಬೇಕು. ಕೆಲವೊಬ್ಬರಿಗೆ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ಬೇಗ ಆಗಲ್ಲ. ಇಟ್ಸ್ ಓಕೆ. ಬಟ್ ಆದರೆ ನಿಮ್ಮ ಒಂದು ಡಿಸಿಪ್ಲಿನಲ್ಲಿ ನೀವೇನು ವಿಷಯ ಮಾಡ್ತಾ ಇದ್ದೀರೋ ಅದರಲ್ಲಿ ನೀವು ಡಿಸಿಪ್ಲಿನನ್ನು ನೀವು ಮಾಡ್ಕೋಬೇಕು. ಆ್ಯಂಡ್ ಯಾರೋ ಹೇಳಿದರು, ಏನೋ ಮಾಡಿದರು ಅಂತ ಅನ್ನುವಂತಹ ಒಂದು ಕಾರಣದಿಂದ ಅದನ್ನು ಅರ್ಧದಲ್ಲೇ ಬಿಡಬೇಡಿ ಅಂತ ಅನ್ನುವಂತಹ ಒಂದು ಮೆಸೇಜಸ್ ಇದು. ನೋಡೋಣ ಮತ್ತೇನು ಮೆಸೇಜಸ್ ಇದೆ ಅಂತ ಅನ್ನುವಂಥದ್ದು. Ace of Pentacles, 2 of Swords, 5 of Swords. ಓಕೆ, ಸೊ ನೋಡಿ, ಫಸ್ಟ್ ಬಂದಿದ್ದೆ ಏಸ್ ಆಫ್ ಪೆಂಟಿಕಲ್ಸ್. ಅಂದರೆ ತಾಳ್ಮೆಯಿಂದ ಇರಬೇಕು ನೀವು ಯಾವಾಗಲೂ ಕೂಡ. ಒಂದು ಹಣಕಾಸಿನ ವಿಚಾರದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಸಾಲದ್ದು ನಮಗೆ ವಾಪಸ್ ಕೊಡಬೇಕು, ಅಥವಾ ನಾವೇ ಒಂದು ಸಾಲ ಮಾಡಬೇಕು ಅಂದ್ಕೊತಿದ್ದೀವಿ, ಅವ್ರು ಕೊಡೋಕ್ಕಾಗ್ತಾ ಇಲ್ಲ, ಬ್ಯಾಂಕ್ ಲೋನ್ಗಳು ಆಗ್ತಾ ಇಲ್ಲ, ಒಟ್ಟೆವರ್ ನಿಮ್ದು ಏನೇ ಒಂದು ಹಣಕಾಸಿನ ವಿಚಾರದಲ್ಲೂ ಇದ್ರೂ ಕೂಡ ಅದಕ್ಕೆ ಆದಂತಹ ಒಂದು ಟೈಮ್ ಬೇಕು. ಬಟ್ ಅಪಾರ್ಚುನಿಟೀಸ್ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ನೀವೇನು ಅಂದ್ಕೊಂಡಿದ್ದು ಆಗುತ್ತಾ? ಖಂಡಿತವಾಗ್ಲೂ ಕೂಡ ಆಗುತ್ತೆ. ಆ್ಯಂಡ್ ಜಾಬ್ ಯಾರಾದರೂ ಹುಡುಕ್ತಾ ಇದ್ರೆ ಅಂತ ಅಂದರೆ ಡಿಫ್ರೆಂಟ್ ಆಗಿರುವಂತಹ ಜಾಬ್ ಅಪಾರ್ಚುನಿಟೀಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಒಂದು ಏನು ಅಂತ ಅಂದರೆ, ನೀವು ಕನ್ಫ್ಯೂಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀರಾ. ನಾನು ಯಾವ ಒಂದು ದಿಕ್ಕಿಗೆ ಹೋಗಲಿ ಅಂತ ಅನ್ನುವಂತಹ ಒಂದು ಕನ್ಫ್ಯೂಷನ್ಸ್ ನಿಮ್ಮ ಕಡೆ ಯಾವಾಗಲೂ ಕೂಡ ಇರುತ್ತೆ. ಆ್ಯಂಡ್ ಎಲ್ಲ ಕಡೆನೂ ಕೂಡ ಇಲ್ಲಿ ನೋಡಿ 5 ಆಫ್ ಸಾರ್ಟ್ಸು, ನಥಿಂಗ್ನೆಸ್ಸಿಂದ 5, ಟೋಟ್ಯಾಲಿಟಿಯಿಂದ 5. ಸೊ ಎಲ್ಲದನ್ನು ಕೂಡ ಒಂದು 5ಇಂದ ತುಂಬಾ ಜಾಸ್ತಿ ಇರುವಂಥದ್ದು. ಸೊ 5 ಅಂತ ಅಂದರೆ ಏನು? ಬುಧ ಗ್ರಹನ ಒಂದು ರೆಪ್ರೆಸೆಂಟನ್ನು ಮಾಡ್ತೀವಿ ನಾವು ಅಲ್ವಾ. ಸೊ ಬುಧ ಗ್ರಹನ ಒಂದು
ಆರಾಧನೆ ಮಾಡಬೇಕು, ಆ ಒಂದು ಗ್ರಹ ನಿಮಗೆ ಪಾಸಿಟಿವ್ ಆಗಿ ಕೊಡಬೇಕು ಅಂತ ಅಂದರೆ ದಿ ಬೆಸ್ಟ್ ಅಂತ ಅಂದರೆ ಹಸಿರು ಬಣ್ಣದ ಡ್ರೆಸ್ಗಳನ್ನು, ಉಡುಪುಗಳನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ವಾಟರ್ ಬಾಟಲ್ ಟೆಕ್ನಿಕ್ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ವಾಟರ್ ಬಾಟಲ್ ಟೆಕ್ನಿಕ್ ಅಂದ್ರೇನು, ಹಸಿರು ಬಣ್ಣದ ಬಾಟಲಲ್ಲಿ ನೀವು ನಿಮ್ಮ ವಿಶನ್ನು ಬರೆದುಬಿಟ್ಟು ಪಾಸಿಟಿವ್ ಆಗಿ ಬರೀಬೇಕು. ಆಲ್ರೆಡಿ ಡನ್ ಅಂತ ಹೇಳಿಬಿಟ್ಟು ಬರೀಬೇಕು. ಸೊ ಅದನ್ನು ಬರೆದು ಸ್ಟಿಕ್ ಮಾಡಿ ಡೈಲಿ ಅದರಲ್ಲಿ ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಅದೇನೇ ಆಗಿರ್ಬೋದು, ನಿಮ್ಮದು ಲೀಗಲ್ ಕೇಸ್ ಆಗಿರಬಹುದು, ವಾಟ್ ಎವರ್, ನಿಮ್ಗೆ ಏನು ಅಂದ್ಕೊಂಡಿದ್ದೀರೋ ಆ ಒಂದು ವಿಶ್ ಕಂಪ್ಲೀಟ್ ಆಗೇ ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನೀವೇ ಒಂದು ನಾನು ಯಾರ ಹತ್ರನಾದರೂ ಮಾತಾಡ್ತೀನಿ ಅಂತ ಅಂದರೆ ಮನಸ್ಸಲ್ಲಿ ಯಾವಾಗಲೂ ಕೂಡ ಅವರು ಒಪ್ಪಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನೀವು ಇರ್ತೀರ. ಓಕೆ, ಸೊ ಆ ರೀತಿ ನೀವು ಮಾಡ್ತಾ ಹೋದ್ರಿ ಅಂತ ಅಂದರೆ, ಒಂದು ಶೇರ್ ಮಾಡೋಕ್ಕೆ ಹೋಗಬೇಡಿ ಯಾರ ಹತ್ರನೂ, ಒಂದು ಇಲ್ಲ ಅಂತಂದರೆ ಶೇರ್ ಮಾಡ್ತೀನಿ ಅಂತ ಅಂದರೆ ಬೇರೆಯವರು ಏನು ಹೇಳ್ತಾರೆ ಅನ್ನೋದಕ್ಕೆ ಗಮನ ಕೊಡಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇರುವಂಥದ್ದು. ಓಕೆನಾ? ಸೊ ಇದಿಷ್ಟು ಒಂದು ಮೆಸೇಜಸ್. ಸೊ ನೋಡೋಣ ಮತ್ತೇನು ಮೆಸೇಜಸ್ ಇದೆ ಅಂತ ಅನ್ನುವಂಥದ್ದು. ಪ್ರೊಟೆಕ್ಟೆಡ್ ಫ್ರಮ್ ದ ನೆಗೆಟಿವ್ ಫೋರ್ಸಸ್ ಬಿಯಾಂಡ್ ಯುವರ್ ಕಂಟ್ರೋಲ್. ಓಕೆ, ಅದು ಒಂದು ಬಂದಿದೆ ಮೆಸೇಜಸ್ಸು. ಆ್ಯಂಡ್ ಗ್ರೇಟ್ ಪರ್ಸ್ನಲ್ ಸ್ಯಾರೋ. ಓಕೆ, ಡೀಲಿಂಗ್ ಆರ್ ರಿಲೇಷನ್ ವಿತ್ ಅ ಮ್ಯಾನ್ ವಿತ್ ಅ ಡಾರ್ಕ್ ಕಂಪ್ಲೆಕ್ಷನ್ ಆರ್ ಎ ಹೇರ್ ಅಂತ ಹೇಳಿಬಿಟ್ಟು ಬಂದಿದೆ. ಅಂದರೆ ಬಿಸ್ನೆಸ್ ರಿಲೇಟೆಡ್ ಆಗಿ ನೀವೇನಾದರೂ ಅಂದ್ಕೊಂಡಿದ್ರೆ, ಈ ಮೆಸೇಜ್ ನೋಡಬೇಕಾದ್ರೆ ನಾನು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅವ್ರದ್ದು ರಿಲೇಟೆಡ್ ಆಗಿ ಬಂದಿದೆ. ಅಂದರೆ ಮೀನ್ಸ್ ನೀವು ಆ ಒಂದು ರಿಲೇಷನ್ಶಿಪ್ಪನ್ನು ನೀವು ಚೆನ್ನಾಗಿ ಮಾಡ್ತೀರಾ. ಆ್ಯಂಡ್ ಅವರು ಇರುವಂಥದ್ದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದು ತೋರಿಸ್ತಾ ಇರುವಂಥದ್ದು. ಡಾರ್ಕ್ ಕಾಂಪ್ಲೆಕ್ಷನಲ್ಲಿ ಇರುವಂಥದ್ದು, ಹೇರ್ಸ್ ಜಾಸ್ತಿ ಇರುವಂಥದ್ದು, ಅದು ಕೂಡ ಇಲ್ಲಿ ಆ್ಯಕ್ಚುಲಿ ವ್ಯಕ್ತ ಆಗ್ತಾ ಇದೆ. ಓಕೆ, ಸೊ ಆ ಥರ ರಿಲೇಷನ್ಶಿಪ್ಪಲ್ಲಿ ಎನಿ ರಿಲೇಷನ್ಶಿಪ್ಪು ಈ ಥರ ವ್ಯಕ್ತಿಯನ್ನು ನೀವು ಮೀಟ್ ಮಾಡಿ ನಿಮ್ಮ ಒಂದು ಲೈಫನ್ನು ನೀವು ಲೀಡ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಅಂತಲೂ ಕೂಡ ತೋರಿಸುತ್ತೆ. ಆ್ಯಂಡ್ ಯಾವಾಗಲೂ ಕೂಡ ಪ್ರೊಟೆಕ್ಷನ್ ಈಸ್ ಇಂಪಾರ್ಟೆಂಟ್. ನೀವೇನೇ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ದ ಪ್ರೊಟೆಕ್ಷನ್ ಈಸ್ ಇಂಪಾರ್ಟೆಂಟ್. ಒಂದು ಏನು ಅಂತಂದರೆ ಬ್ಲ್ಯಾಕ್ ಟರ್ಮಲಿನ್ ಅಂತ ಬರುತ್ತೆ ಬ್ರೇಸ್ಲೆಟು. ಓಕೆ, ಸೊ ಅದನ್ನು ನೀವು ವೇರ್ ಮಾಡಬಹುದು. ಬ್ಲ್ಯಾಕ್ ಟರ್ಮಲಿನ್ ಏನಕ್ಕೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಇದು ಕಾರ್ಡ್ ಫಸ್ಟ್ ಬ್ಲ್ಯಾಕ್ ಬಂದಿದೆ. ಸೊ ಹಾಗಾಗಿ ಬ್ಲ್ಯಾಕ್ ಟರ್ಮಲಿನ್ ನನಗೆ ತುಂಬ ರೆಸನೇಟ್ ಆಗ್ತಿದೆ ಈ ಒಂದು ಇದರಲ್ಲಿ. ಸೊ ಬ್ಲ್ಯಾಕ್ ಟರ್ಮಲಿನ್ ನೀವು ಪೆಂಡೆಂಟ್ ಯೂಸ್ ಮಾಡ್ಬೋದು, ಅಥವಾ ಬ್ರೇಸ್ಲೆಟ್ ಯೂಸ್ ಮಾಡ್ಬೋದು, ಅಥವಾ ಟ್ರಿಪಲ್ ಪ್ರೊಟೆಕ್ಷನ್ ಅಂತ ಬರುತ್ತೆ. ಸೊ ಎಲ್ಲ ಥರದಲ್ಲೂ ಕೂಡ ನಿಮಗೆ ಪ್ರೊಟೆಕ್ಷನ್ ಅಂತ ಅನ್ನುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಓಕೆ, ಸೊ ಯಾರಿಗೆಲ್ಲ ಈ ಒಂದು ನೀವು ಹೇಳ್ತಾ ಇರೋದು ರೆಸನೇಟ್ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಮೆಸೇಜ್ ಮಾಡಿ ಏನು ಅನ್ನಿಸ್ತು ಈ ಒಂದು ರೀಡಿಂಗ್ ಬಗ್ಗೆ, ಎಷ್ಟು ರೆಸನೇಟ್ ಆಯಿತು ಅಂತ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ.